ಯಾರಾದ್ರೂ ಆ ವಾಕ್ಯವನ್ನು ಓದ್ರಿ. 1ನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯದಲ್ಲಿ 19ನೇ ವಚನದಿಂದ. ಇದನ್ನ ನಾವು ಒಬ್ಬನನ್ನ ಹಿಂಬಾಲಿಸುವುದರ ಕುರಿತು ನಾವು ನೋಡ್ತಾ ಇದ್ದೇವೆ. We have to follow somebody. When we follow somebody, what we become, that is more important. ಸೊ ನಾವು ಒಬ್ಬರನ್ನ ಹಿಂಬಾಲಿಸ್ಬೇಕು. ಆದ್ರೆ ಹಿಂಬಾಲಿಸುವಾಗ ನಾವು ಏನಾಗ್ತೇವೆ, ಯಾರನ್ನ ಹಿಂಬಾಲಿಸುವಾಗ ನಾವು ಏನಾಗ್ತೇವೆ, ಅದ್ರ ಕುರಿತು ಇದನ್ನ ನಾವು ನೋಡ್ತಾ ಇದ್ದೇವೆ. ಇದನ್ನ ಎಲಿಯ ಅನ್ನುವಂತ ದೇವರ ಸೇವಕ, ಅವನ ಕಾಲದಲ್ಲಿ ಬಹಳ ಪ್ರಸಿದ್ಧನಾದ ದೇವರ ಸೇವಕನಾಗಿದ್ದ. ಎಲಿಯ ಎಲ್ಲೆಲ್ಲ ಹೋಗ್ತಾ ಇದ್ದನೋ ಎಲ್ಲ ಜನ ಮಾತನಾಡ್ತಾ ಇದ್ರು, ಓ ಎಲಿಯ ಬರ್ತಾ ಇದ್ದಾನೆ, ಎಲಿಯ ಬರ್ತಾ ಇದ್ದಾನೆ. ಯಾಕಂದ್ರೆ ಸತ್ತ ಹುಡುಗನನ್ನ ಎಬ್ಬಿಸಿರುವಂತ ದೇವರ ಸೇವಕ. ಎಲ್ಲಿಯೂ ನೋಡಿರಲಿಲ್ಲ. ಮೋಶೆ ಕಾಲದಲ್ಲಿಯೂ ಕೂಡ ನಾವು ನೋಡ್ಲಿಲ್ಲ. ಆದ್ರೆ ಮೋಶೆಯ ತರುವಾಯ ಬಂದಂತ ಒಬ್ಬ ಸೇವಕ ಒಬ್ಬ ಹುಡುಗನನ್ನ ಸತ್ತವರೊಳಗಿಂದ ಎಬ್ಬಿಸ್ತಾನಂತಂದ್ರೆ ಆ ಕಾಲದಲ್ಲಿ ಎಲಿಯ ಬಹಳ ಪ್ರಸಿದ್ಧನಾದ ದೇವರ ಸೇವಕ. ಎಲಿಯನನ್ನ ಜನರು ಸಾಧಾರಣವಾಗಿ ನೋಡ್ತಾರೆ. ಆದ್ರೆ ಒಂದು ದಿನ ಎಲಿಯ ಹಾದು ಹೋಗುವಾಗ ಅವನಿಗೆ ಇರುವಂತ ಒಬ್ಬ ಶಿಷ್ಯ ಎಲೀಷನ ಬಳಿಯಲ್ಲಿ ಹೋಗುವಾಗ ಆತನೇನ್ ಮಾಡ್ತಾನೆ, ಅವನಿಗೆ ಹೋಗಿ 12 ಜೋಡಿ ಎತ್ತುಗಳು ಅವನಲ್ಲಿದ್ದಂತೆ. ಹೊಲದಲ್ಲಿ ಕೆಲಸ ಮಾಡುವಾಗ ಒಂದು ಜೋಡಿ ಎತ್ತುಗಳನ್ನ ತಾನೇ ಹೊಲದಲ್ಲಿ ಉಳುತ್ತಾ ಇದ್ದ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಹಾಗಾದ್ರೆ ನಾನು ಅನ್ಕೊಳ್ಳುವುದಿಲ್ಲ ಹೊಲ ಇದ್ದವ್ರು ಯಾರು ಆ ದಿನ ಬಡವರೆಂಬುದಾಗಿ, ಹೊಲ ಇದ್ದವ್ರು ಯಾರು ಬಡವರೆಂಬುದಾಗಿ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಬೈಬಲ್ದಲ್ಲಿ ಎಲ್ಲಿಯೂ ಬರೀಲಿಲ್ಲ ನೀವು ಬಡವರಾಗ್ರಿ ನಾನು ನಿಮ್ಮನ್ನ ಆಶೀರ್ವಾದಿಸ್ತೇನೆ ಎಂಬುದಾಗಿ. ಬೈಬಲ್ದಲ್ಲಿ ಬರೆಯಲ್ಪಟ್ಟಿದೆ, ನೀನು ನಿನ್ನನ್ನು ತಗ್ಗಿಸ್ಕೋ, ನಿನ್ನ ದೇವರು ನಿನ್ನನ್ನ ಮೇಲಕ್ಕೆತ್ತುತ್ತಾನೆ. ನಿನ್ನನ್ನ ನೀನು ತಗ್ಗಿಸಿಕೊಳ್ಳುವುದಾದ್ರೆ ಕರ್ತನು ನಿನ್ನನ್ನ ಮೇಲಕ್ಕೆತ್ತುವವನಾಗಿದ್ದ. ಆದ್ರೆ ಈ ಎಲೀಷ ಆತನು ಯಥಾರ್ಥವಾಗಿ ತನ್ನ ಎತ್ತುಗಳನ್ನ ಹೊಲದಲ್ಲಿ ಉಳುವಂತ ಸೇವೆ ಮಾಡ್ತಾ ಇರುವಾಗ ಎಲಿಯ ಕಂಬಳಿಯನ್ನ ಮೇಲೆ ಹೊದ್ದುಕೊಳ್ಳುವಂತ ವ್ಯಕ್ತಿಯಾಗಿದ್ದ. ಅವರ ಆಹಾರ ಆ ಕಾಲದಲ್ಲಿ ಎಲ್ಲಾ ಜನರ ಹಾಗೆ ಬಹಳ ರಿಚ್ ಆಗಿರುವುದಿಲ್ಲ, ಸ್ವಲ್ಪ ಸಾಧಾರಣವಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇನೇ ಇರಲಿ, ಒಂದು ದಿನ ಆತನು ಎಲೀಷನನ್ನ ನೋಡಿ ಆತನಿಗೆ ಇಲ್ಲಿ ಸೊ ಇದಾಗು ಎಲೀಷ್ ಬಾಯಿಲಿ ಎಂಬುದಾಗಿ ಕರೆದಾಗ ಎಲಿಯನ ಬಳಿಯಲ್ಲಿ ಬಂದು ನಿಂತ್ಕೊಳ್ತಾನೆ. ಈಗ ಎಲಿಯ ಅವನಿಗೆ ಮಾತನಾಡುವುದಿಲ್ಲ, ಆದ್ರೆ ಆತನಿಗೆ ಒಂದು ಗುರುತನ್ನ ತೋರಿಸ್ತಾನೆ. ತನ್ನ ಕಂಬಳಿಯನ್ನ ತೆಗೆದು ಅವನ ಮೇಲೆ ಹಾಕ್ತಾನೆ. ಆಮೇಲೆ ಇವನಿಗೆ ಗೊತ್ತಾಗ್ಬಿಡುತ್ತೆ. ಏನ್ ಗೊತ್ತಾಯ್ತು ಗೊತ್ತಾ? ಎಲಿಯ ನನ್ನನ್ನ ಈಗ ದೇವರ ಸೇವೆಗೆ ಕರೀತಾ ಇದ್ದ. ಆಮೇಲೆ ಹಂಗಂದ್ರೆ ಪಾಸ್ಟರ್ ದೇವ್ರ ಸೇವೆ ಮಾಡಾಕತ್ರೆ ಬೇರೆ ಯಾವುದು ಮಾಡ್ಲೇಬಾರ್ದ? ಎಲೀಷನು ಮಾಡ್ತಾ ಇದ್ದಾರೆ, ಭಯ ಪಡ್ಲಿಕ್ಕೆ ಹೋಗ್ಬೇಡ. ಆಮೇಲೆ ಹಲ್ಲೆಲೂಯಾ. ಆಗ ಇವನ್ ಅರ್ಥ ಆಗಿ ಏನ್ ಹೇಳ್ತಾನೆ, ಸ್ವಾಮಿ
ನಮ್ಮ ಮನೆಯವ್ರಿಗೆ ಹೋಗಿ ಹೇಳಿ ಬರ್ತೇನೆ, ಮುದ್ದಿಟ್ಟು ಬರ್ತೇನೆ. ಆಗ ಹೋಗು, ಅವ್ರು ದೋಸೆ ಕೊಟ್ಟ ಮೇಲೆ ನನ್ನನ್ನು ಮರಿಲಿಕ್ಕೆ ಹೋಗ್ಬೇಡ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಕಂಬಳಿ ಹಾಕಿದಾಗ ಒಂದ್ ಮಾತು ಕೇಳ್ತಾನೆ, ಹೋಗು, ನಾನು ನಿನಗೆ ಮಾಡಿದ್ದೇನು. ಸೊ ಈತನ ಹಾಗೆ ಹೋಗ್ತಾನೆ. ಈ ಮಾತು ಅವನ ಒಳಗಡೆ ಹೊಳಿತಾ ಇತ್ತು, ನಾನು ನಿನಗೆ ಮಾಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾರಾದ್ರೂ ಪಕ್ಕದವ್ರಿಗೆ ಹೇಳ್ರಿ, ನಾನು ನಿನಗೆ ಮಾಡಿದ್ದೇನು ಎಂಬುದಾಗಿ. ಆಮೇನ್, ಆಮೇನ್, ಆಮೇನ್. ಸೊ ಆತನು ಹೊರಟು ಹೋಗುವಾಗ ಅವನೆಲ್ಲ ಮರಿತಾನೆ, ಆದ್ರೆ ಅದನ್ನ ಮರಿಲಿಲ್ಲ. ನನ್ನ ಎಲಿಯ ನನಗೆ ಹೇಳಿದ್ದಾನೆ, ನಿನ್ನ ಮೇಲೆ ದೇವರ ಕರೆ ಇದೆ ಎಂಬುದಾಗಿ. ಆತನು ಅದನ್ನ ನೆನಪಿಸಿಕೊಳ್ಳುವುದಕ್ಕಾಗಿ ನಾನು ನಿನಗೆ ಮಾಡಿದ್ದೇನು, ಅದನ್ನ ಆತನು ಪದೇ ಪದೇ ತನ್ನ ಒಳಗಡೆ ಜ್ಞಾಪಿಸ್ಕೊಂಡು ಮನೆಗೆ ಹೋಗಿ ತನ್ನ ತಂದೆ ತಾಯಿಗಳಿಗೆ ಹೇಳಿ ಆತನು ಹೊಲಕ್ಕೆ ಬರ್ತಾನೆ. ಹೊಲದಲ್ಲಿ ಆತನು ದೇವರ ಸೇವಕನಿಗೆ ವಿಧೇಯನಾಗಿರುವುದನ್ನ ಒಂದು ಗುರುತಾಗಿ ತೋರಿಸುವುದಕ್ಕಾಗಿ ತಾನು ಯಾವ ಹೊಲದಲ್ಲಿ ಯಾವ ಎತ್ತುಗಳಿಂದ ಹೊಲವನ್ನ ಉಳ್ತಾ ಇದ್ದನೋ ಅದೇ ಎತ್ತನ್ನ, ಅದೇ ಕಟ್ಟಿಗೆಯನ್ನ, ಆ ಕಟ್ಟಿಗೆಯನ್ನ ಒಲೆ ಮಾಡಿ ಆ ಕಟ್ಟಿಗೆಯನ್ನ ಅದರಲ್ಲಿ ಬೆಂಕಿ ಹಚ್ಚಿ ಅದೇ ಎತ್ತನ್ನ, ನನ್ಗೆ ಗೊತ್ತಿಲ್ಲ ಯಾವ ಎತ್ತು ಹೋರಿನು, ಸೊ ಆಮೇಲೆ ನೋಡ್ಕೊಂಡು, ಹಲ್ಲೆಲೂಯಾ, ಅದೇ ಒಂದೊಂದು ಹೋರಿಯನ್ನ ಆತನು ಕಡೆದು ದೇವರಿಗೆ ಅದನ್ನ ಯಜ್ಞ ಮಾಡಿ, ಕ್ಷಮಿಸ್ರಿ, ಅದನ್ನ ಸಂಪೂರ್ಣವಾಗಿ ಅದನ್ನ ಸಂಹರಿಸಿ ಅದನ್ನ ಆಹಾರವನ್ನಾಗಿ ಸಿದ್ಧ ಮಾಡಿ ಅಲ್ಲಿರುವಂತ ಎಲ್ಲರಿಗೂ ಮತ್ತು ತನ್ನ ಕುಟುಂಬದವರಿಗೂ ಊಟವಾಗಿ ಅದನ್ನ ಕೊಟ್ಟು, ಇನ್ನು ಮುಂದೆ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಇರುವಂತ ಆ ಹೋರಿಗಳಾಗ್ಲಿ, ಆ ಒಂದು ಉಳುವುದಕ್ಕೆ ಇರುವಂತ ನೇಗಿಲು ಅವನಿಗೆ ಮತ್ತೆ ಒಂದು ಟೆನ್ಷನ್ ಕೊಡುವಂತದ್ದಾಗ್ಲಿ ಮಾಡದಂತೆ ಅವುಗಳನ್ನ ಆಗ್ಲೇ ನಾಶ ಮಾಡಿ ಆತನು ಸೇವಕನ ಹಿಂದೆ ಹೋಗುವುದನ್ನು ನಾವು. ಹಲ್ಲೆಲೂಯಾ. ಯಾವಾಗ ಎಲೀಯನನ್ನ ಹಿಂಬಾಲಿಸ್ಲಿಕ್ಕೆ ಪ್ರಾರಂಭಿಸ್ತಾನೋ, ಬೈಬಲ್ ಹೇಳ್ತದೆ ಅವನು ಮೇಲಿನಿಂದ ಕೆಳಗಡೆ ಹೋಗ್ಲಿಲ್ಲ, ಆತನು ಕೆಳಗಡೆಯಿಂದ ಮೇಲೆ ಇರ್ಲಿಕ್ಕೆ ಪ್ರಾರಂಭಿಸ್ತಾನೆ. ಎಲೀಯ ಒಬ್ಬ ವ್ಯಕ್ತಿಯನ್ನ ಸತ್ತವರೊಳಗಿಂದ ಎಬ್ಬಿಸ್ತಾನೆ, ಎಲೀಷಾ ಇಬ್ಬರನ್ನ ಸತ್ತವರೊಳಗಿಂದ ಎಬ್ಬಿಸ್ತಾನೆ. ಹಲ್ಲೆಲೂಯಾ. ನಾನು ಯಾರನ್ನ ಹಿಂಬಾಲಿಸ್ತೇನೆ, ನಾನು ಆ ವ್ಯಕ್ತಿ ಹಾಗೆ ಆಗ್ತೇನೆ. ಕರ್ತನ ಅಭಿಷೇಕ ಅಂತವನ ಮೇಲೆ ಬಂದೇ ಬರ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಈ ದಿನ ನಿನ್ನ ಜೀವಿತದಲ್ಲಿ ಅನೇಕರು ನಿನಗೆ ಕಿರಿಕಿರಿ ಆಗ್ತಾ ಇರ್ಬೋದು, ಆದ್ರೆ ಮರಿಲಿಕ್ಕೆ ಹೋಗ್ಬೇಡ, ಅಂತವರಿಂದಲೇ ನಿನ್ನ ಜೀವಿತದಲ್ಲಿ ಒಂದು ವೃದ್ಧಿ ಅನ್ನೋದು ಬಂದೇ ಬರ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಎತ್ತುಗಳಿಲ್ಲದೆ ಗೋಧಲಿ ಶುದ್ಧ. ಅರ್ಥ ಆಗ್ತಾ ಇದ್ರಿ? ಎತ್ತು ನಮ್ಮ ಮನೆಯಲ್ಲಿ ಅವುಗಳಿಗಿರುವಂತ ಜಾಗದಲ್ಲಿ ಆ ಎತ್ತುಗಳನ್ನ ಇಲ್ಲದೆ ಹೋದ್ರೆ, ನೀವು ಅಲ್ಲಿ ಕಟ್ಟದೆ ಹೋದ್ರೆ, ನೀವು ಗೋಧಲಿ ಪ್ರತಿದಿನ ತೊಳೆಯುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಹಾಗಾದ್ರೆ ಎತ್ತುಗಳು ಇಲ್ಲದೆ ಇರುವುದೇ ಒಳ್ಳೇದಾ? ಮುಂದೇನ್ ಹೇಳ್ತದೆ? ಅದೇ ಎತ್ತುಗಳಿಂದಲೇ ನಿನ್ನ ಹೊಲದಲ್ಲಿ ನಿನ್ನ ಬೆಳೆಗೆ ವೃದ್ಧಿ ಬರ್ತದೆ, ಬೆಳವಣಿಗೆ ಬರ್ತದೆ. ಅದರಿಂದಲೇ ನೀನು ಊಟ ಮಾಡ್ತೀಯ, ಇನ್ನೊಬ್ಬರಿಗೆ ಊಟ ಮಾಡಿಸ್ತೀಯ. ಆಮೇಲೆ 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 ನಮ್ಮ ಜೀವಿತದಲ್ಲಿ ಕೆಲವೊಂದ್ಸಲ ನಾವು ಅನೇಕ ಸಂಗತಿಗಳನ್ನ ಹಾದು ಹೋಗ್ತೇವೆ, ಆದ್ರೆ ಮರಿಲಿಕ್ಕೆ ಹೋಗ್ಬೇಡ್ರಿ, ಅಲ್ಲಿ ನನಗೆ ದೇವರು ಒಂದು ಬಲವಾದ ಪಾಠವನ್ನ ಇಟ್ಟಿದ್ದಾನೆ ಎಂಬುದಾಗಿ. ಆಮೇಲೆ ಸೊ ಎಲೀಯ ಆತನನ್ನ ತೆಗೆದುಕೊಂಡು ಹೋಗಿ ಇನ್ನೊಂದು ಕಡೆ ನಾವು ನೋಡ್ತೇವೆ. 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 1-9. ತರುವಾಯ ಅವರಿಬ್ಬರು
ಸಾಕು ಸಾಕು. ಎಷ್ಟು ಜನ ಇದನ್ನ ಓದಿದಿರಿ ನಿಜವಾಗ್ಲು? ಸೊ ಹಳೆ ಒಡಂಬಡಿಕೆಯಲ್ಲಿ ಬೈಬಲ್ ಅನ್ನ ಓದ್ರಿ. ಅನೇಕರು ಆ ಬೈಬಲ್ ಓದುವುದನ್ನ ರೂಢಿ ಮಾಡ್ಕೋದಿಲ್ಲ, ಬೇರೆ ಬೇರೆ ಸಂಗತಿಗಳನ್ನ ಏನೇನೋ ರೂಢಿ ಮಾಡ್ಕೊಳ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವ್ರು ನಿದ್ದೆ ಮಾಡುವಾಗೂ ಬಿಸ್ನೆಸ್ ಮಾಡ್ತಿರ್ತಾರೆ, ಒಳಗಡೆ ಅದೇ ಕಾಣ್ತಾ ಇರ್ತೀವಿ. ಎಷ್ಟು ರೊಕ್ಕ ಅವನಿಗೆ ಕೊಡ್ತೀನಿ, ಎಷ್ಟು ರೊಕ್ಕ ಅವನ ಕಡೆಯಿಂದ ತಗೊಂಡು ಇನ್ನು ಮುಂದೆ ಅವನಿಗೆ ಎಷ್ಟು ಕೊಡ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ರಾತ್ರಿ ವಾಕ್ಯ ಓದಿ, ಆ ವಾಕ್ಯ ಯಾರ್ದು, ಯಾರಿಗೆ ಹೇಳಿದ್ರು, ಏನ್ ಮಾಡಿದ್ರು, ಯಾಕಂಗ್ ಹೇಳಿದ್ರು, ಯಾಕಲ್ಲಿ ಗದರಿಸಿದ್ರು, ನಾ ಇವತ್ತು ಏನು ಓದಿದೆ, ಸ್ವಲ್ಪ ಅದನ್ನ ಧ್ಯಾನ ಮಾಡಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ದಿನ ಇಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಅಂತಂದ್ರೆ, ಎಲಿಯ ಎಲ್ಲಿ ಹೋಗ್ತಾ ಇದ್ದಾನೋ ಎಲಿಷಾ ಅವನನ್ನ ಹಿಂಬಾಲಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಎಲಿಯ ಅವನಿಗೆ ಬರಬೇಡ ಅಂತ ಹೇಳ್ತಾನೆ, ಆದ್ರೆ ಇವನು ನಾನು ನಿನ್ನನ್ನ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಎಲಿಯ ಅವನಿಗೆ ಹೇಳ್ತಾನೆ, ನಾನು ಇಲ್ಲಿಂದ ಬಹಳ ದೂರ ಹೋಗ್ಬೇಕು ಎಂಬುದಾಗಿ ಹೇಳ್ತಾನೆ, ಆದ್ರೆ ನಾನ್ ನಿನ್ನನ್ನ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂಬುದಾಗಿ ಆತನ ಹೇಳ್ತಾನೆ. ಅವನಿಂದ ಅವನಿಗೆ ಏನ್ ಸಿಗ್ತಾ ಇದೆಯೋ ಗೊತ್ತಿಲ್ಲ, ಆದ್ರೆ ಅವನ ಹೃದಯ ಎಲಿಯನ ಹಿಂದೆನೆ ಹೋಗ್ತಾ ಇದೆ. ಆದ್ರೆ ಅವನಿಗೆ ಅಲ್ಲಿ ನಾವು ನೋಡ್ತೇವೆ, ಅವನು ಪದೇ ಪದೇ ಆತನನ್ನ ಹಿಂಬಾಲಿಸುವುದನ್ನು. ಆತನು, ನಾನು ಗಿಲ್ಗಾಲ್ನಲ್ಲಿ ಇದ್ದೇನೆ, ಈಗ ನನ್ನನ್ನ ದೇವರು, ನನ್ನನ್ನ ಆತ್ಮನು ಬೇತೇಲಿಗೆ ಹೋಗೆಂಬುದಾಗಿ ಹೇಳ್ತಾ ಇದ್ದಾನೆ, ನೀನ್ ಇಲ್ಲೇ ಇರು ಎಂಬುದಾಗಿ ಆತನಿಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆ ಬೇತೇಲ್, ಯಾಕೆ ಎರಿಕೋ, ಇವೆಲ್ಲ ಸ್ಥಳಗಳಲ್ಲಿ ಒಂದು ವನತನ ಇತ್ತು, ಅಲ್ಲಿ ಎಲ್ಲ ಕೆಟ್ಟತನ ಇತ್ತು, ದೇವರಿಗೆ ವಿರೋಧತ್ವ ಅಲ್ಲಿತ್ತು. ಆದ್ರೆ ಎಲಿಯನನ್ನ ಕರ್ತನು ಅಭಿಷೇಕ ಮಾಡಿದ್ದ. ಎಲಿಯ ಎಲ್ಲಿ ದೇವರ ಸೇವೆ ಇಲ್ಲವೋ ಅಲ್ಲಿ ಸೇವೆಯನ್ನ ಎಬ್ಬಿಸಿರುವಂತ ಸೇವಕನಾಗಿದ್ದ. ಹಲ್ಲೆಲೂಯಾ. ಅದೇ ಬೇತೇಲ್ನಲ್ಲಿ ಒಬ್ಬ ಅರಸ ಯೆರೂಸಲೇಮಿನಲ್ಲಿರುವಂತ ಆ ದೇವರ ಆಲಯ, ದೇವರು ವಾಸಿಸುವಂತ ಸ್ಥಳ, ಅದನ್ನ ತಿರಸ್ಕಾರ ಮಾಡಿ ಬೇತೇಲಿನಲ್ಲಿ ಅದೇ ದೇವರಿಗೆ ಸಮನಾಗಿ ಒಂದು ಆಲಯವನ್ನ ಕಟ್ಟಿರ್ತಾರೆ. ಹಲ್ಲೆಲೂಯಾ. ನಮ್ಮ ಜನ ಅಲ್ಲಿ ಹೋಗಿ ಆ ಜನರ ಜೊತೆ ಸೇರ್ಕೊಳ್ಬಾರ್ದು ಎಂಬುದಾಗಿ ಇಲ್ಲೇ ದೇವಾಲಯ. ಸೊ ಈ ರೀತಿಯಾಗಿ ಆ ಬೇತೇಲಿನಲ್ಲಿ ನನ್ನ ಆತ್ಮನಿಗೆ ಹೇಳ್ತಾ ಇದ್ದಾನೆ, ನೀನು ಹೋಗಿ ಎಂಬುದಾಗಿ. ಈಗ ಎಲೀಷಾ ಹೇಳ್ತಾನೆ, ನೀನ್ ನನ್ನನ್ನು ಬಿಟ್ಟು ಹೋಗ್ಬೇಡ, ನಾನ್ ನಿನ್ನನ್ನು ಹಿಂದೆನೆ ಬರ್ತೇನೆ, ನಾನ್ ನಿನ್ನನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ. ಈಗ ಎಲಿಯ ಆತನಿಗೆ ಸರಿ ಬಂದ್ಬಿಡು ಎಂಬುದಾಗಿ ಆತನಿಗೆ ಹೇಳ್ತಾನೆ. ಸೊ ಬೇತೇಲ್ನಲ್ಲಿ ಬಂದಾಗ, ಬೇತೇಲ್ನಲ್ಲಿ ತನ್ನ ಸೇವೆ ಮುಗಿದ ನಂತರ ಆತನ ಹೇಳ್ತಾನೆ, ಏರಿಕೋಗ್ ನಾನು ಹೋಗ್ಬೇಕೆಂಬುದಾಗಿ. ಯಾಕೆ ಏರಿಕೋ? ಏರಿಕೋದಲ್ಲಿಯೂ ಕೂಡ ಯಾವುದೇ ರೀತಿಯಾದಂತ ಅದೊಂದು ಉಜ್ಜೀವನ ಇಲ್ಲದೆ ಇರುವಂತ ಸ್ಥಳ.
ಅಲ್ಲಿ ಯೆಹೋಶುವ ಆ ಊರನ್ನ ಸ್ವಾಧೀನ ಮಾಡಿಕೊಂಡಾಗ ಅದಕ್ಕೆ ಒಂದು ಶಾಪ ಹಾಕ್ತಾನೆ. ಇಲ್ಲಿ ಯಾರಾದ್ರೂ ಈ ಊರನ್ನ ಕಟ್ಟುವುದಾದ್ರೆ ಅವನ ಹಿರಿಮಗ ಕಿರಿಮಗ ಸತ್ತು ಹೋಗ್ಲಿ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ಒಂದಿನ ಅದೇ ಯೆರಿಕೋವಿನಿಂದ ನನ್ನ ಯೇಸು ಹೋಗ್ತಾ ಇರುವಾಗ ಎಂದು ಉಜ್ಜೀವನ ಇಲ್ಲದೆ ಇರುವಂತ ಅದೇ ಯೆರಿಕೋದಲ್ಲಿ ಒಬ್ಬ ಕುರುಡನಿಗೆ ಆ ಯೇಸುವಿನ ನೆರಳು, ಯೇಸುವಿನ ನಾಮ ಅವನಿಗೆ ಕಣ್ಣನ್ನ ಕೊಡುವಂತದ್ದಾಗಿದೆ. ಹಲ್ಲೆಲೂಯ. ಇದನ್ನ ಆತ್ಮನು ನಿನ್ನನ್ನು ಅಭಿಷೇಕಿಸ್ತಾನೆ. ಯಾಕೆ? ನೀನು ಕಂಫರ್ಟ್ ಆಗಿರುವಂತ ಸ್ಥಳದಲ್ಲಿ ಕೂತ್ಕೊಳ್ಳುವುದಕ್ಕಾಗಿ ಅಲ್ಲ, ನೀನು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ದೇವರಾತ್ಮ ನಿನಗೆ ಏನು ಹೇಳ್ತಾನೋ ಅದನ್ನ ಕೇಳುವುದಕ್ಕಾಗಿ ನಿನ್ನನ್ನು ಅಭಿಷೇಕ ಮಾಡುವನಾಗಿದ್ದಾನೆ. ಯಾರಾದ್ರೂ ಈ ಒಪ್ಪುವುದೊಂದು ಹಲ್ಲೆಲೂಯ, ಆಮೆನ್. ಸೊ ನಮ್ಮ ಜೀವಿತದಲ್ಲಿ ನಮ್ಮ ಒಂದೊಂದು ಏಳಿಗೆ ನಮ್ಮನ್ನ ದೇವರಲ್ಲಿ ನಡೆಸಬಾರ್ದು. ನಮ್ಮ ಒಂದು ಇಳಿತನ, ನಮ್ಮ ಪತನ ನಮ್ಮನ್ನ ದೇವರಲ್ಲಿ ನಡೆಸಬಾರ್ದು. ನಮ್ಮ ಕರ್ತನನ್ನ ನಾವೆಲ್ಲ ಸಮಯದಲ್ಲಿ ಹುಡುಕುವವರಾಗಬೇಕು. ಕರ್ತನನ್ನ ಯಾವಾಗಲೂ ನಾವು ಎದುರು ನೋಡುವವರಾಗಬೇಕು. ಆತ ನನಗೇನಿಟ್ಟಿದ್ದಾನೋ ಅದನ್ನ ನಾನು ಹೊಂದಿಕೊಳ್ಳುವವನಾಗಬೇಕು. ಸೊ ಇಲ್ಲೇ ಪಟ್ಟಣದಲ್ಲಿ ಒಬ್ಬ ವ್ಯಕ್ತಿಯನ್ನ ನಾನು ನೋಡಿದೆ. ಅವನ ಜೀವಿತದಲ್ಲಿ ದೊಡ್ಡ ಲಾಸ್ ಆಯ್ತು. ಸೊ ಆ ವ್ಯಕ್ತಿ ಅವನಿಗಿರುವಂತ ಎಲ್ಲವನ್ನ ಕಳೆದುಕೊಂಡಿದ್ದಾನೆ. ಬಿಸ್ನೆಸ್ ದೊಡ್ಡ ಲಾಸ್ ಆಯ್ತು. ಅವನಿಗಿರುವಂತ ಎಲ್ಲ ಪ್ರಾಣಿಗಳು ಒಂದೇ ದಿನದಲ್ಲಿ ಸತ್ತೋದು. ಆದ್ರೆ ಆ ವ್ಯಕ್ತಿಯನ್ನ ಬಲಪಡಿಸಿ ನಾನು ಬರುವಾಗ ಅವನ ಬಾಯಿಂದ ಏನ್ ಹೇಳ್ತಾ ಇದ್ದಾನೆ? ಪಾಸ್ಟರ್, ನನಗೆ ದೇವ್ರ ಸೇವೆ ಕರೀತಾ ಇದ್ದಾನೆ, ಅದಕ್ಕೋಸ್ಕರ ನಾನು ಯಾವುದಕ್ಕೂ ಚಿಂತೆ ಮಾಡೋದಿಲ್ಲ. ನಾನು ಪ್ರಾರ್ಥನೆ ಮಾಡ್ತೇನೆ, ನನ್ನ ದೇವರಿಗೆ ನನ್ನ ಸೇವೆಯನ್ನು ನಾನು ಪೂರ್ತಿ ಮಾಡ್ತೇನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಒಂದು ಪದಾನು ಹೇಳಿಲ್ಲ. ಅವ್ರ ಮನೇಲಿ ಏನ್ ನಡೀತಾ ಇದೆ, ಯಾರು ನನಗೆ ಏನ್ ಅಂತ ಇದ್ದಾರೆ, ಯಾರು ನನಗೆ ಎಷ್ಟು ಟೀಕೆ ಮಾಡ್ತಾ ಇದ್ದಾರೆ, ಯಾವುದನ್ನು ಹೇಳ್ತಾ ಇಲ್ಲ. ಆದ್ರೆ ಆತನ ಒಳಗಡೆ ಏನಿದೆ, ನಾನು ಎಲ್ಲೋ ದೇವ್ರ ಸೇವೆ ಏನೋ ಕಡಿಮೆ ಮಾಡಿರಬಹುದು, ಅದಕ್ಕೆ ಏನೋ ನನ್ನ ಜೀವಿತದಲ್ಲಿ ಇಂತ ಸಂಭವಿಸಿದೆ, ನಾನು ಇನ್ ಮುಂದೆ ಕರ್ತನ ಸೇವೆ ಮಾಡ್ತೇನೆ. ಈಗ ಯೆರಿಕೋದಲ್ಲಿ ನಾನು ಹೋಗ್ತೇನೆ ಎಂಬುದಾಗಿ ಹೇಳುವಾಗ ಎಲೀಷ ಹೇಳ್ತಾನೆ, ನಿನ್ ಜೊತೆ ನಾನು ಬರ್ತೇನೆ ಎಂಬುದಾಗಿ. ಎಲೀಷ ಹೇಳ್ತಾನೆ, ನಾನು ನಿನ್ ಜೊತೆ ಬರ್ತೇನೆ ಎಂಬುದಾಗಿ. ಈಗ ಎಲಿಯ ಆತನಿಗೆ ಒತ್ತಾಯ ಮಾಡುವುದಿಲ್ಲ. ಯೆರಿಕೋದಲ್ಲಿ ಬರ್ತಾನೆ. ಯೆರಿಕೋದಲ್ಲಿರುವಂತ ಜನ ಕೂಡ ಎಲೀಷನಿಗೆ ಕರೆದು ಹೇಳ್ತಾರೆ, ನಿನಗ್ ಗೊತ್ತಾ, ನಿನ್ನ ಯಜಮಾನನನ್ನ ಈ ದಿನ ದೇವರು ತನ್ನ ಲೋಕಕ್ಕೆ ಜೀವಂತವಾಗಿ ಎತ್ತಿಕೊಂಡು ಹೋಗ್ಲಿಕ್ಕಿದ್ದಾನೆ ಎಂಬುದಾಗಿ. ಎಲೀಷ ಹೇಳ್ತಾನೆ, ನನಗ್ ಗೊತ್ತಿದೆ, ನೀವೆಲ್ಲ ಸುಮ್ಮನಿರ್ರಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನನ್ ಗಂಟ್ಲ ಹರ್ಕೊಂಡು ನಾನು ಪ್ರೀಚ್ ಮಾಡ್ತಾ ಇದ್ದೀನಿ, ಇಲ್ಲಿ ನನ್ ಕಡೆ ನೋಡಿ. ಹಲ್ಲೆಲೂಯ. ಅಲ್ಲಿ ಯಾರೋ ಏನೋ ಅಂತೇಳಿ ಆ ಕಡೆ ನೋಡ್ಲಿಕ್ಕೆ ಹೋಗ್ಬಾರ್ದು, ಏನೋ ಮಿಸ್ ಮಾಡ್ಕೊಳ್ತೀರಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಆಮೆನ್. ಸೊ ಎಲೀಷ ಈಗ ಆತನು ಹೇಳ್ತಾನೆ, ನಾನು ಯೋರ್ದಾನಿಗೆ ಹೋಗ್ಬೇಕೆಂಬುದಾಗಿ ದೇವ್ರು ಹೇಳ್ತಾ ಇದ್ದಾನೆ. ಆದ್ರೆ ಈ ಸಲ ಎಲಿಯ ಆತನಿಗೆ ತಡೆಯುವುದಿಲ್ಲ, ಆತನಿಗೆ ಏನು ಹೇಳುವುದಿಲ್ಲ, ಸುಮ್ಮನೆ ಹೇಳ್ತಾನೆ, ನಾನು ಯೋರ್ದಾನಿಗೆ ಹೋಗ್ಬೇಕು. ಆಗ ಆತನು ಹೇಳ್ತಾನೆ, ನಾನು ನಿನ್ನ ಜೊತೆನೇ ಬರ್ತೇನೆ. ಯಾಕಂದ್ರೆ ಎಲಿಯನಿಗೆ ಗೊತ್ತಾಯ್ತು, ನಾನು ಇವನಿಗೆ ಬೇಡ ಅಂದ್ರೂ ಈತನು ನನ್ನನ್ನು ಬಿಡುವುದಿಲ್ಲ ಅನ್ನೋದು ಗೊತ್ತಾಯ್ತು. ಈತನ್ ನನ್ನನ್ನು ಹಿಂಬಾಲಿಸ್ತಾನೆ. ಗಿಲ್ಗಾಲ್ದಿಂದ ಬೇತೇಲ್ದಿಂದ ಏರಿಕೋದಿಂದ ಯೋರ್ದಾನ್ ನದಿಯ ಬಳಿ ಬಂದಾಗ ಅವನ ಜೊತೆ ಇದ್ದಂತ ಸೇವಕ ಎಲಿಯ ಏನ್ ಮಾಡ್ತಾ ಇದ್ದಾನೆ ನೋಡ್ತಾನೆ. ಎಲಿಯನಿಗೆ ಆ ಕಡೆ ದಂಡೆಗೆ ಹೋಗ್ಬೇಕಾಗಿತ್ತು. ಬಹುಶಃ ಅವನ ಅಲ್ಲಿ ಒಂದು ಸಭೆ ಇದ್ದಿರಬಹುದು. ಹಲ್ಲೆಲೂಯ. ಅಲ್ಲಿ ಅವನಿಗೆ ದೇವರ ಆತ್ಮನು ಕರೆದಿದ್ದಾನೆ. ಈಗ ಅವನಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಒಂದು ದೋಣಿ ಅವನಿಗೆ ಬೇಕು, ಅಥವಾ ಯಾರಾದ್ರೂ ಅವನಿಗೆ ಸಹಾಯ ಮಾಡಬೇಕು ನೀರಿನಿಂದ ಆ ಕಡೆ ಹೋಗುವುದಕ್ಕಾಗಿ. ಆದ್ರೆ ಬೈಬಲ್ ಏನ್ ಹೇಳ್ತದೆ, ಎಲಿಯ ತನ್ನ ಕಂಬಳಿಯನ್ನ ತೆಗೆದುಕೊಂಡು ಯೆಹೋವನ ನಾಮವನ್ನ ಉಚ್ಚರಿಸಿ ಆ ಕಂಬಳಿಯನ್ನ ನೀರಿಗೆ ಹೊಡೆಯುವಾಗ ಆ ಯೋರ್ದಾನ್ ನದಿ 2 ಭಾಗ. ಆತನು ಅದರೊಳಗಡೆನೆ ನಡ್ಕೊಂಡು ಹೋಗ್ತಾನೆ. ಅವನ ಹಿಂದೆ ಯಾರು ಬರ್ತಾ ಇದ್ದಾರೆ? ಎಲೀಷ ಬರ್ತಾ ಇದ್ದಾರೆ. ಎಲಿಯನ ಹಿಂದೆ ಇದ್ದುದ್ರಿಂದ ಎಲಿಯನ ಅಭಿಷೇಕ ಎಲೀಷನ ಮೇಲೆ 1 ಪಟ್ಟು ಅಲ್ಲ 2 ಪಟ್ಟು ಬರುವುದನ್ನ ನಾವು ನೋಡ್ತೇವೆ. ಎಲಿಯ ಒಂದು ವೇಳೆ 7 ಅದ್ಭುತಗಳನ್ನ ಮಾಡಿದ್ರೆ
ಎಲಿಷ 14 ಅದ್ಭುತಗಳನ್ನ ಮಾಡುತ್ತಾನೆ. ಒಂದು ವೇಳೆ ಎಲಿಯ 11 ಅದ್ಭುತಗಳನ್ನ ಮಾಡಿದ್ರೆ ಎಲಿಷ 22 ಅದ್ಭುತಗಳನ್ನ ಮಾಡ್ತಾನೆ. ಎಲಿಯ ಜೀವದಿಂದಾಗ ಒಬ್ಬನನ್ನ ಸತ್ತವರಿಗಿಂದ ಎಬ್ಬಿಸಿದಾದ್ರೆ ಎಲಿಷ ಜೀವದಿಂದಿರುವಾಗ ಒಬ್ಬನನ್ನ ಎಬ್ಬಿಸ್ತಾನೆ. ಅವನು ಸತ್ತು ಹೋದಾಗ ಅವನ ಸಮಾಧಿಯ ಮೇಲೆ ಆತನ ಅಭಿಷೇಕ ಇಷ್ಟು ಬಲವಾಗಿತ್ತಂದ್ರೆ ಆ ಸಮಾಧಿ ಮೇಲೆ ಒಂದು ಹೆಣ ಬಿದ್ದು ಬರ್ತದೆ. ಆ ಹೆಣ ಕೂಡ ಜೀವಂತವಾಗಿ ಎದ್ದೇಳ್ತದೆ. ಅಂತ ಅಭಿಷೇಕ ನನ್ನ ದೇವರನ್ನ ಹಿಂಬಾಲಿಸುವವರ ಮೇಲೆ ಬರುವಂತ ಅಭಿಷೇಕ. ಎಲಿಯ ಅಂದ್ರೆ ಯೆಹೋವನೊಬ್ಬನೇ ದೇವರು. ಆಮೇನ್. ಎಲಿಯ ಅಂದ್ರೆ ಯೆಹೋವನೇ ದೇವರು. ಪಕ್ಕದವರಿಗೆ ಯೆಹೋವನೇ ದೇವರು. ಜೀಸಸ್ ಇಸ್ ಲಾರ್ಡ್. ಯೇಸುವೇ ಕರ್ತನು. ಯೇಸುವೇ ಕರ್ತನು. ಎಲಿಷ ಆತನನ್ನ ಹಿಂಬಾಲಿಸಿದ್ದಕ್ಕಾಗಿ ಅವನ ಮೇಲೆ ಬಂದಂತ ಅಭಿಷೇಕವನ್ನೇ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 18ರಿಂದ 22ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಆಮೇನ್. ಅವರಿಬ್ರು ಏನಂತೆ ಮೀನುಗಾರರಾಗಿದ್ರು, ಬೆಸ್ತರಾಗಿದ್ರು. ಅವರಿಗೆ ಪ್ರತಿದಿನದ ಕೆಲಸ ಏನಂತಂದ್ರೆ ಸಮುದ್ರದಲ್ಲೇ ಇರುವುದು, ಬಲೆಗಳನ್ನ ಹಾಕುವುದು ಮತ್ತು ಬೆಳಗಾದಾಗ ಆ ಬಲೆಯನ್ನ ದಡಕ್ಕೆ ಎಳೆಯುವುದು. ಆಗ ಮೀನುಗಳು ಅವರಿಗೆ ಎಷ್ಟು ಸಿಕ್ತವೋ, ಬಹಳ ಸಿಕ್ಕರೆ ಅವ್ರ ಮನೆಯಲ್ಲಿ ಹಬ್ಬ, ಕಡಿಮೆ ಸಿಕ್ಕರೆ ಅಲ್ಲೇ ಕೂತ್ಕೊಳ್ಬೇಕು. ಯಾರಾದ್ರೂ ದೋಸ್ತ್ ಬಂದ್ರೆ ಬಾರಪ್ಪ ಬಾ, ನನಗಂತೂ ಒಂದು ಮೀನ ಸಿಗ್ಲಿಲ್ಲ, ನಿಂದೇನೇನಾಯ್ತು ಎಂಬುದಾಗಿ ಕೇಳಬೇಕು. ಅಂತ ಸಮಯದಲ್ಲಿ ಯೇಸು ಸ್ವಾಮಿಯಲ್ಲಿ ಹಾದು ಹೋಗ್ತಾ ಇದ್ದ. ಆಗ ಅವರಿಗೆ ಕೇಳ್ತಾನೆ, ನೀವು ನನ್ನನ್ನು ಹಿಂಬಾಲಿಸ್ರಿ. ಹಲ್ಲೆಲೂಯ. ಎಲಿಷನಿಗೆ ಏನಂತಾನೆ, ನಾನು ನಿನಗೆ ಮಾಡಿದ್ದೇನು, ನಾನು ನಿನಗೆ ಮಾಡಿದ್ದೇನು. ಈಗ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾನೆ, ನನ್ನನ್ನ ಹಿಂಬಾಲಿಸ್ರಿ, ಫಾಲೋ ಮೀ, ನನ್ನನ್ನ ಹಿಂಬಾಲಿಸ್ರಿ. ನೀವು ಇಷ್ಟು ದಿವಸ ಮೀನಾ ಹಿಡಿತಾ ಇದ್ರಿ, ಇನ್ನು ಮುಂದೆ ಮನುಷ್ಯರನ್ನ ಹಿಡಿತೀರ. ಇಷ್ಟು ದಿವಸ ನೀವು ಮೀನಾ ಹಿಡಿತಾ ಇದ್ರಿ, ಇನ್ನು ಮುಂದೆ ಮನುಷ್ಯರನ್ನ ಹಿಡಿತೀರ. ಪಕ್ಕದವ್ರಿಗೆ ಹೇಳ್ರಿ, ಮೀನಾ ಹಿಡಿಯುವುದನ್ನ ಬೇಡ್ರಿ, ಮನುಷ್ಯರನ್ನ ಹಿಡೀರಿ ಎಂಬುದಾಗಿ ಹೇಳ್ರಿ. ಅದನ್ನು ಹೇಳಕ್ ಸ್ವಲ್ಪ ಧೈರ್ಯ ಇರುವುದಿಲ್ಲ ಅವರಿಗೆ. ಸ್ವಲ್ಪ ಧೈರ್ಯದಿಂದ ಹೇಳ್ರಿ, ಮೀನಾ ಹಿಡಿಬೇಡ್ರಿ, ಮನುಷ್ಯರನ್ನ ಹಿಡೀರಿ. ಮೀನ ಹಾಯಾಗಿ ಆಟ ಆಡ್ತಾ ಇವೆ ಸಮುದ್ರದಲ್ಲಿ, ಅವನ್ನ ಹಿಡ್ಕೊಂಡ್ ಬಂದು ಅವು ಒದ್ದಾಡುವ ಹಾಗೆ ಯಾಕೆ ಮಾಡ್ತೀರಿ? ಹಲ್ಲೆಲೂಯ. ಆಮೇಲೆ ಮನುಷ್ಯ ನೋಡ್ರಿ, ಬಹಳ ಗದ್ದಲದಲ್ಲಿದ್ದಾನೆ, ಬಹಳ ಕಷ್ಟದಲ್ಲಿದ್ದಾನೆ, ಬಹಳ ನಿರಾಶೆಯಲ್ಲಿದ್ದಾನೆ, ಜೀವನ ಸಾಕಾಗ್ಬಿಟ್ಟಿದೆ ಅಂತ ಅನ್ನುವಂತ ಸ್ಥಿತಿಯಲ್ಲಿದ್ದಾನೆ. ಅವನಿಗೆ ದಾರಿಯೇ ತೋರ್ತಾ ಇಲ್ಲ. ಕೆಲವರು ಚಟದಲ್ಲಿದ್ದಾರೆ, ಕೆಲವರು ಹಾಳಾಗ್ತಾ ಇದ್ದಾರೆ, ಕೆಲವರು ಡ್ರಗ್ಸ್ ದಲ್ಲಿದ್ದಾರೆ, ಕೆಲವರು ಜೀವನಾನೇ ಗೊತ್ತಾಗದೆ ಇರುವ ಹಾಗೆ ಗೊಂದಲದಲ್ಲಿದ್ದಾರೆ. ಅದಕ್ಕೆ ಯೇಸ್ವಾಮಿ ಹೇಳ್ತಾನೆ, ನನ್ನನ್ನು ಹಿಂಬಾಲಿಸ್ರಿ, ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. ನನ್ನನ್ನ ಹಿಂಬಾಲಿಸ್ರಿ, ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. ನನ್ನನ್ನ ಹಿಂಬಾಲಿಸ್ರಿ, ಫಾಲೋ ಮೀ, ಐ ಮೇಕ್ ಯು ಫಿಶರ್ಸ್ ಆಫ್ ಮೆನ್ ಎಂಬುದಾಗಿ ಆತನು ಹೇಳ್ತಾನೆ. ಹಲ್ಲೆಲೂಯ. ಬೈಬಲ್ ಏನ್ ಹೇಳ್ತದೆ? ಪೇತ್ರ ಆಂದ್ರೆಯ ಮೊದಲನೇ ಸಲ ಯೇಸು ಸ್ವಾಮಿಯನ್ನ ಭೇಟಿಗೊಳ್ತಾನೆ. ಆಂದ್ರೆಯ ತಮ್ಮ ಪೇತ್ರ ಅವ್ರ ಅಣ್ಣ ಆಗಿದ್ದಾನೆ. ಒಂದು ದಿನ ರಾತ್ರಿ ಆಂದ್ರೆಯ ಯೇಸು ಸ್ವಾಮಿಗೆ ಭೇಟಿ ಕೊಟ್ಟು ಯೇಸು ಸ್ವಾಮಿ ಹೇಳುವಂತ ಅದ್ಭುತಗಳ ಮಾತುಗಳನ್ನ ಕೇಳಿ ಓಡಿ ಹೋಗ್ತಾ ಇದ್ದಾನೆ. ರಾತ್ರಿ ಮಲಗುವಾಗ ತನ್ನ ಪಕ್ಕದಲ್ಲಿ ಪೇತ್ರನಿಗೆ, ಅಣ್ಣ ಅಣ್ಣ, ನಾ ಇವತ್ತು ಗುರುನ್ ಭೇಟಿಯಾಗಿ ಬಂದೆ. ಏನ್ ಮಾತ ಒಂದು ಬೈಬಲ್ದಲ್ಲಿ ಬರೆಯಲ್ಪಟ್ಟಿದೆ ನೋಡು, ಮೆಸ್ಸಾಯ, ಕ್ರಿಸ್ತ, ಗುರು, ಅವ್ರು ಬೇರೆ ಯಾರು ಅಲ್ಲ, ನಾನು ಅವನನ್ನೇ ಭೇಟಿಯಾಗಿ ಬಂದಿದ್ದೇನೆ. ಪೇತ್ರನಿಗೆ ನಿದ್ದೆ ಬರ್ತಾ ಇಲ್ಲ. ಎಂದು ಯಾರ್ದು ಬಗ್ಗೆ ಹೇಳಿದವನಲ್ಲ, ಇವತ್ತು ಯಾಕಿಷ್ಟು ಹೇಳ್ತಾ ಇದ್ದಾನೆ? ಅದೇ ವಿಚಾರದಲ್ಲಿ ಸ್ವಲ್ಪ ದಿನ ಆಯ್ತೋ ಏನೋ ಗೊತ್ತಿಲ್ಲ, ಅವರಿಬ್ರು ಸಮುದ್ರದ ದಡದಲ್ಲಿ ಕೆಲಸ ಮಾಡ್ತಾ ಇರುವಾಗ ಯೇಸು ಸ್ವಾಮಿ ಬರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನ ಹೇಳ್ತಾನೆ, ನನ್ನನ್ನು ಹಿಂಬಾಲಿಸ್ರಿ ಎಂಬುದಾಗಿ.
ಆಂದ್ರೆಯ ಹೇಳ್ತಾನೆ, ನಾನು ಗುರು ಬಗ್ಗೆ ಹೇಳ್ತಾ ಇದ್ದೆ ಅಲ್ಲ, ಬೇರೆ ಯಾರು ಅಲ್ಲ, ಇವನೇ ಆತನು ಎಂಬುದಾಗಿ. ಪೇತ್ರ ಹೇಳ್ತಾನೆ, ಇನ್ಯಾಕ್ ಬೇಕಿ ಬಲೆ, ಇನ್ಯಾಕ್ ಬೇಕಿ ಮೀನಾ, ನಾನು ಅವನನ್ನ ಹಿಂಬಾಲಿಸ್ತೇನೆ. ಎಲ್ಲ ಅಲ್ಲೇ ಬಿಟ್ಕೊಟ್ಟು ಹೋಗ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಪೇತ್ರ ಸಭೆಯ ಮುಖ್ಯ ನಾಯಕನಾಗುವುದನ್ನ ನಾವು ನೋಡ್ತೇವೆ. ಆಮೇಲೆ ಮುಂದೆ ಹೋಗುವಾಗ ಯೇಸು ಸ್ವಾಮಿ ನೋಡ್ರಿ, ಅವ್ರು ಎಲ್ಲಿದ್ದವರು? ಮೀನಿನ ಕೆಲಸ ಮಾಡುವರು, ಮೀನು ವ್ಯಾಪಾರದಲ್ಲಿರುವವರು. ಅವರಿಗೆ ಬೆಳಗ್ಗಾದ್ರೂ ಸಮುದ್ರ, ಸಾಯಂಕಾಲ ಆದ್ರೂ ಸಮುದ್ರ. ಅವರಿಗೆ ಜನರು ಭೇಟಿ ಆಗುವುದಾಗಿದ್ರೆ ಒಂದು ದಡದಲ್ಲಿ ಮಾತ್ರ. ಅವರಿಗೆ ಬೇರೆ ಸ್ಥಳಗಳು ಹೆಚ್ಚು ಗೊತ್ತೇ ಇಲ್ಲ. ಅವರಿಗೆ ನಾವೇ ಗೊತ್ತು, ಅವರಿಗೆ ನಾವೇ ಅಲ್ಲಿರುವಂತ ಜನರು ಮಾತ್ರ ಗೊತ್ತು, ಬೇರೆ ಯಾವುದು ಗೊತ್ತಿಲ್ಲ. ಅಂಥವರನ್ನ ಯಾವ ದಿನ ಅವರು ಯೇಸುವಿನ ಕರೆಗೆ ಕಿವಿಗೊಟ್ಟರೋ ಅವರನ್ನ ಬರೀ ಊರಿನಿಂದ ಒಂದು ಊರಿಗೆಲ್ಲ, ದೇಶದಿಂದ ಇನ್ನೊಂದು ದೇಶಕ್ಕೆ, ಆ ದೇಶದಿಂದ ಇನ್ನೊಂದು ದೇಶಕ್ಕೆ, ಆ ದೇಶದಿಂದ ಇನ್ನೊಂದು ದೇಶಕ್ಕೆ ಅವರನ್ನು ತೆಗೆದುಕೊಂಡು ಹೋಗಿ ಅವರ ಕೈಗಳಿಂದ ದೇವರು ಅದ್ಭುತಗಳನ್ನ ಮಾಡ್ತಾ ಇದ್ದಾರೆ. ಕಾರಣ ಅವ್ರು ಯಾರನ್ನ ಹಿಂಬಾಲಿಸ್ತಾ ಇದ್ದಾರೆ? ಅವರು ಅಭಿಷಿಕ್ತನನ್ನ ಹಿಂಬಾಲಿಸ್ತಾ ಇದ್ದಾರೆ. ಅವರು ಆಶೀರ್ವಾದದ ನಿಧಿಯನ್ನ ಹಿಂಬಾಲಿಸ್ತಾ ಇದ್ದಾರೆ. ಅವರು ಆಶೀರ್ವಾದ ಮಾಡುವವನನ್ನ ಹಿಂಬಾಲಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿರುವಂತ ಯಾಕೋಬ, ಯೋಗಾನ, ಇಂಗ್ಲಿಷ್ ನಲ್ಲಿ ಜೇಮ್ಸ್ ಅಂತ ಹೇಳ್ತದೆ, ಆದ್ರೆ ಕನ್ನಡದಲ್ಲಿ ಯಾಕೋಬ ನಿಜವಾದ ಕರೆಕ್ಟ್ ಆಗಿದೆ. ಜೇಮ್ಸ್ ಅಂದ್ರೆ ಅದನ್ನ ಹಿಬ್ರುದಲ್ಲಿ ಯಾಕೋಬ್ ಎಂಬುದಾಗಿ. ಅದೇ ಯಾಕೋಬ ಮತ್ತು ಯೋಗಾನ ಅವರಿಬ್ರು ಅವರ ತಂದೆಗೆ ಇಬ್ಬರು ಮಕ್ಕಳಾಗಿದ್ರು. ಅವನ ತಂದೆ ಹೆಸರು ಜೆಬೆದಾಯ. ಅವರೆಲ್ಲ ಆ ಒಂದು ನಾವೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಯೇಸುಸ್ವಾಮಿ ಅವ್ರಿಗೆ ಹೇಳ್ತಾನೆ, ನೀವು ನನ್ನನ್ನ ಹಿಂಬಾಲಿಸ್ರಿ, ನಾನ್ ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಅವರು ಇಬ್ರು ಕೂಡ ಅವ್ರ ಅಪ್ಪನ ಕೈಯಾಗ ಬಲೆ ಕೊಡ್ತಾರೆ, ಮೀನಾನು ಕೊಡ್ತಾರೆ. ಏನ್ ಮಾಡ್ಬೇಕೆಲ್ಲ ನೀನೇ ಮಾಡೆಂಬುದಾಗಿ. ಅವ್ರು ಯಾರು ಹಿಂಬಾಲಿಸ್ತಾರೆ? ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾರೆ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಅವರನ್ನ ಯಾವ ರೀತಿ ಎಲಿಯ ಯೋರ್ದಾನ್ ನದಿಯ ಹತ್ತಿರ ತನ್ನ ಎಲಿಷನನ್ನ ತೆಗೆದುಕೊಂಡು ಬಂದು ನದಿಯನ್ನ 2 ಭಾಗ ಮಾಡ್ತಾನೋ, ಯೇಸು ಸ್ವಾಮಿ ಆ 4 ಜನರನ್ನ ತೆಗೆದುಕೊಂಡು ಹೋಗಿ ಗಲಿಲಾಯ ಸಮುದ್ರದ ಬಳಿಯಲ್ಲಿ ಹೋಗ್ತಾನೆ. ಅಲ್ಲಿರುವಂತ ಜನರನ್ನ ಕೂಡಿಸ್ತಾನೆ. ಅಲ್ಲಿ ಕುಷ್ಠ ರೋಗಿಗಳು ಬರ್ತಾರೆ, ಅಲ್ಲಿ ಕಿವುಡರು ಬರ್ತಾರೆ, ಅಲ್ಲಿ ಕುಂಟರು ಬರ್ತಾರೆ, ಮೈಯಲ್ಲಿ ನೆಟ್ಟಗಿಲ್ಲದವರು ಬರ್ತಾರೆ. ಅವರಿಗೆ ಯೇಸು ಸ್ವಾಮಿ ತನ್ನ ಅಧಿಕಾರದಿಂದ ಸ್ವಸ್ಥ ಮಾಡ್ತಾನೆ, ಅದ್ಭುತಗಳನ್ನ ತೋರಿಸ್ತಾನೆ. ಅಭಿಷಿಕ್ತನ ಹಿಂದೆ ಅವರು ಬರ್ತಾರೆ, ಅದೇ ಅಭಿಷಿಕ್ತನಿಂದ ಅವರು ಅಭಿಷಿಕ್ತರಾಗ್ತಾರೆ. ಒಂದು ದಿನ ಸುಂದರ ದ್ವಾರವೆಂಬ ದೇವಾಲಯದ ಬಳಿಯಲ್ಲಿ ಇದೇ ಪೇತ್ರ ಯೋಗಾನ ಹೋಗ್ತಾರೆ. ಅಲ್ಲಿ ಒಬ್ಬ ಕುಂಟ ಕೂತ್ಕೊಂಡಿರ್ತಾನೆ. ಆ ಕುಂಟನಿಗೆ ಹೇಳ್ತಾರೆ, ನನ್ನ ಕೈಯಲ್ಲಿ ಭಿಕ್ಷೆ ಕೊಡ್ಲಿಕ್ಕೇನಿಲ್ಲ, ಬೆಳ್ಳಿಯೂ ಇಲ್ಲ, ಬಂಗಾರನೂ ಇಲ್ಲ, ನನ್ನಲ್ಲಿ ಒಬ್ಬನಿದ್ದಾನೆ, ಅವನ ಅಭಿಷಿಕ್ತನಿದ್ದಾನೆ, ಅವನಿನ್ನ ಕುಂಟತನವನ್ನ ನಿವಾರಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು. ಆ ವ್ಯಕ್ತಿ ತನ್ನ ಜೀವಿತದಲ್ಲಿ ಮೊದಲನೇ ಸಲ ಕಾಲಿನಿಂದ ಎದ್ದು ನಿಂತು ಆತನು ಅವರ ಜೊತೆ ದೇವಾಲಯವನ್ನ ಹಿಂಬಾಲಿಸಿ ಅಲ್ಲಿ ಕೂಗಿ ಹೇಳ್ತಾ ಇದ್ದಾನೆ, ಯೇಸು ನನ್ನ ಕಾಲುಗಳನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನೀನು ಮತ್ತು ನಾನು ಯಾರನ್ನ ಹಿಂಬಾಲಿಸ್ತಾ ಇದ್ದೇವೆ? ನೀನು ಮತ್ತು ನಾನು ಯಾರನ್ನ ಹಿಂಬಾಲಿಸ್ಬೇಕು? ನಾನು ಈ ದಿನ ಸೀರಿಯಲ್ ಅನ್ನ ಹಿಂಬಾಲಿಸ್ತಾ ಇದ್ದೀನ? ನಾನು ಈ ದಿನ ಯೂಟ್ಯೂಬ್ ಅನ್ನ ಹಿಂಬಾಲಿಸ್ತಾ ಇದ್ದೀನ? ಎಷ್ಟು ಗಂಟೆ, ಎಷ್ಟು ಸಮಯ? ನಾನು ಈ ದಿನ ಯಾರ ಜೊತೆ ನನ್ನ ಸಮಯ ಹೆಚ್ಚು ಕಳೀತಾ ಇದ್ದೇನೆ? ನಾನು ಏನು ಮಾಡ್ಬೇಕೆಂದಿದ್ದೇನೆ? ನನ್ನ ಕೈಯಲ್ಲಿ ಹಣ ಬಂದಾಗ ನಾನು ಏನ್ ಆಗ್ಬೇಕೆಂದಿದ್ದೇನೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ನನ್ನ ಭವಿಷ್ಯವನ್ನ ತೀರ್ಮಾನ ಮಾಡ್ತದೆ. ನಾನು ಒಂದು ಕೆಳಗಡೆ ಇಳಿಬೇಕಾ ಅಥವಾ ಮೇಲೆ ಇರಬೇಕಾ? ಎಲಿಯನನ್ನ ಹಿಂಬಾಲಿಸಿ ಡಬಲ್ ಅದ್ಭುತಗಳನ್ನ ಮಾಡ್ತಾರೆ. ಪೇತ್ರ, ಯೋಗಾನ ಮತ್ತು ಯಾಕೋಬ್, ಆಂದ್ರೆಯ ಇವರೆಲ್ಲ ಯೇಸುವನ್ನ ಹಿಂಬಾಲಿಸಿ ಸತ್ತವರನ್ನ ಎಬ್ಬಿಸ್ತಾರೆ, ಕುಂಟರನ್ನ ಅವರು ಸ್ವಸ್ಥ ಮಾಡ್ತಾರೆ,
ರೋಗಿಗಳನ್ನ ಸ್ವಸ್ಥ ಮಾಡ್ತಾರೆ. ಒಂದಿನ ಪೇತ್ರ ಹೊರಗೂ ಕೂಡ ಬರ್ತಾ ಇಲ್ಲ, ನಮ್ ಮನೆಗೆ ಊಟಕ್ಕೆ ಕರೆದ್ರು ಬರ್ತಾ ಇಲ್ಲ, ನಾಷ್ಟ ಕರೆದ್ರು ಬರ್ತಾ ಇಲ್ಲ, ಎಲ್ಲೂ ಬರ್ತಾ ಇಲ್ಲ. ಅವನ್ ಎಲ್ಲಿದ್ದಾನೆ ಹೇಳ್ರಿ, ನಾವೇ ಅಲ್ಲಿ ಹೋಗೋಣ ಎಂಬುದಾಗಿ ಜನ ಏನ್ ಮಾಡ್ತಾ ಇದ್ರು, ಅವರೇ ಅವನು ಇರುವಂತ ಸ್ಥಳದಲ್ಲಿ ಬರ್ತಾ, ಅವ್ನ್ ನಿಂತು ಮಾತನಾಡ್ಲಿಕ್ಕೂ ಆಗ್ತಾ ಇಲ್ಲ, ಬರೀ ಅವನು ಹೋಗಿ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಯ್ಯ ನಿಂತ್ಕೋ ಎಂಬುದಾಗಿ ಹೇಳುವಾಗ, ಸಾರಿ ಐ ಆಮ್ ಗೋಯಿಂಗ್ ಟು ಮೈ ಫಾದರ್ಸ್ ಹೌಸ್ ಟು ಪ್ರೇ. ಸೊ ಈಗ ಅವರೆಲ್ಲ ತಲೆ ಕೆಡುತ್ತು, ಏನ್ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಅವನು ಹಾದು ಹೋಗುವಾಗ ಆದ್ರೂ, ಅವನ ನೆರಳಾದ್ರೂ ಈ ರೋಗಿಗಳಿಗೆ ಸಿಗ್ಲಿ ಅಂತೇಳಿ ರೋಗಿಗಳನ್ನ ಅಲ್ಲಿ ತೆಗೆದುಕೊಂಡು ಬರ್ತಾರೆ. ಕೆಲವರು ಹೊರಸುಗಳ ಮೇಲೆ ರೋಗಿಗಳನ್ನ ಇಡುತ್ತಾರೆ. ಎಲ್ಲಿ? ಪೇತ್ರ ಹೋಗುವಂತ ಸ್ಥಳದಲ್ಲಿ. ಹಲ್ಲೆಲೂಯಾ. ಪೇತ್ರನು ಇಷ್ಟು ಬ್ಯುಸಿ ಆಗಿದ್ದಾನೆ ದೇವರನ್ನ ಸ್ತುತಿ ಮಾಡುವುದ್ರಲ್ಲಿ, ಆರಾಧನೆ ಮಾಡುವುದ್ರಲ್ಲಿ, ಯಾರನ್ನು ಹೆಚ್ಚು ಮಾತಾಡಿಸ್ತಾ ಇಲ್ಲ. ಆ ಸಮಯದಲ್ಲಿ ಅವನು ಹೋಗುವಾಗ ಅವನ ನೆರಳು ಆ ರೋಗಿಗಳ ಮೇಲೆ ಬಿದ್ರೆ ಅವರೆಲ್ಲ ಎದ್ದು ನಡೆದಾಡ್ತಾ ಇದ್ದಾರೆ, ಸತ್ತವ್ರು ಹೇಳ್ತಾ ಇದ್ದಾರೆ. Hallelujah. I'm busy with my Jesus. I'm busy with my word. I'm busy with my Bible. But where you're busy? With whom? ಅಲ್ಲಿ ನಾವು ನೋಡ್ತೇವೆ, ಅವರು ಯೇಸು ಸ್ವಾಮಿಯನ್ನ ಬಿಟ್ಟು ಹೋಗಲೇ ಇಲ್ಲ, ಯೇಸು ಸ್ವಾಮಿಯನ್ನ ಬಿಟ್ಟು ಹೇಳಲೇ ಇಲ್ಲ, ಯೇಸು ಸ್ವಾಮಿಯನ್ನ ಬಿಟ್ಟು ಅಗಲಲೇ ಇಲ್ಲ. ಅದಕ್ಕೋಸ್ಕರ ಅವರ ಸೇವೆಯಲ್ಲಿ ಇಂದಿನವರೆಗೂ ಮಾತನಾಡುವಂತ ಅದ್ಭುತಗಳನ್ನ ನಾವು ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಬದಲಾಗಿಲ್ಲ. ಬೈಬಲ್ ಹೇಳ್ತದೆ, ಆತ ನಿನ್ನೆನೂ ಹಾಗೆ ಇದ್ದ, ಈ ದಿನನೂ ಕೂಡ ಹಾಗೆ ಇರ್ತಾನೆ, ನಾಳೆಯೂ ಹಾಗೆ ಇರ್ತಾನೆ. ನಾವೇ ವಿಚಾರ ಮಾಡ್ಬೇಕು, ಯಾರು ಬದಲಾಗಿರುವುದು, ನಾನಾ ಆತನ ಎಂಬುದ. ಆಮೇಲೆ ನಾನು ಎಷ್ಟು ನನ್ನ ದೇವರ ಜೊತೆ ಕನೆಕ್ಟ್ ಇದ್ದೇನೆ. ನಾನು ಬರೇ ಫೇಲ್ ಆಗ್ತಾ ಇದ್ರೆ ಯಾಕೆ ಫೇಲ್ ಆಗ್ತಾ ಇದ್ದೇನೆ, ಯಾರ ಜೊತೆ ಹೆಚ್ಚು ಸಮಯ ತೆಗಿತಾ ಇದ್ದೇನೆ, ಫ್ರೆಂಡ್ಸ್ ಜೊತೆನಾ ಅಥವಾ ಬೇರೆ ಬೇರೆ ಹವ್ಯಾಸಗಳಲ್ಲಿದ್ದೀನ? ನನ್ನನ್ನ ಬದಲಾವಣೆ ಮಾಡ್ಕೊಳ್ಬೇಕು. ನಾನು ಯಾರ ಬಳಿ ಹೋಗ್ಬೇಕು? ಅಭಿಷಿಕ್ತನ ಬಳಿ ಹೋಗ್ಬೇಕು, ಯೇಸುವಿನ ಬಳಿಗೆ ಹೋಗ್ಬೇಕು, ನನ್ನ ಕರ್ತನಾದ ಯೇಸುವಿನ ಜೊತೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ದೇವರ ಸೇವಕರುಗಳನ್ನ ಕೆಲವು ಜನರು ನಿಸ್ವಾರ್ಥತೆಯಿಂದ ಅವ್ರು ಏನಂದ್ರು ಅನಿಸ್ಕೊಂಡು ಅವ್ರನ್ನ ಹಿಂಬಾಲಿಸಿದ್ದಕ್ಕಾಗಿ ಈ ದಿನ ಅವರು ಕೂಡ ದೊಡ್ಡ ದೊಡ್ಡ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಬೇರೆ ಯಾವುದೂ ಅಲ್ಲ, ಆ ಅಭಿಷಿಕ್ತನ ಅಭಿಷೇಕ ಈ ಅಭಿಷಿಕ್ತನ ಮೇಲಿದ್ದರಿಂದ, ಈ ಅಭಿಷಿಕ್ತನನ್ನ ಒಬ್ಬ ವಿಶ್ವಾಸ ಹಿಂಬಾಲಿಸಿದ್ರಿಂದ ಆ ಅಭಿಷಿಕ್ತನ ಅಭಿಷೇಕ ಅವನನ್ನು ಕೂಡ ಹಿಡಿಯುವಂತದ್ದಾಗಿದೆ. ಹಲ್ಲೆಲೂಯಾ. ಈ ದಿನ ನಾನು ಯಾರನ್ನ ಹಿಂಬಾಲಿಸ್ತೇನೆ? ಈ ದಿನದಿಂದ ನಾನು ಯೇಸುವನ್ನ ಹಿಂಬಾಲಿಸ್ತೀನ. ಈ ದಿನದಿಂದ ನಾನು ದೇವರ ವಾಕ್ಯಗಳನ್ನ ಓದ್ತೀನ, ದೇವರ ಜೊತೆ ಕೂತ್ಕೊಳ್ತೀನ. ಕೆಲಸದಿಂದ ಮನೆಗೆ ಬಂದ ಮೇಲೆ ಎಷ್ಟು ಸಮಯ ಪ್ರಾರ್ಥನೆಗೆ ಕೂತ್ಕೊಳ್ತೇನೆ? ನಾನು ಮನೆಯಿಂದ ಹೊರಗಡೆ ಹೋದ್ರೆ ನಾನು ಎಷ್ಟು ದೇವರ ಧ್ಯಾನದಲ್ಲಿ ಇರ್ತೇನೆ, ಎಷ್ಟು ನಾನು ಪ್ರಪಂಚದಲ್ಲಿ ಇರ್ತೇನೆ, ಎಷ್ಟು ನಾನು ಮೊಬೈಲ್ದಲ್ಲಿ ಇರ್ತೇನೆ. ಮೊಬೈಲ್ದಲ್ಲಿ ಇದ್ರೂ ಕೂಡ ಅದರಲ್ಲಿ ಯಾವುದ್ರಲ್ಲಿ ನಾನು ವ್ಯಸ್ತನಾಗಿದ್ದೇನೆ, ಅದೆಲ್ಲ ನನ್ನ ಜೀವಿತದಲ್ಲಿ ಪರಿಣಾಮ ಬೀರುವಂತದ್ದಾಗಿದೆ. ಅದೆಲ್ಲ ನಿನ್ನ ಜೀವಿತದಲ್ಲಿ ಒಂದು ಕೆಲಸ ಮಾಡುವಂತದ್ದಾಗಿದೆ. ನನಗೆ ಕೆಲಸ ಇಲ್ದ ಇರುವಾಗ ನಾನು ಯೇಸು 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 ಪ್ರಾರ್ಥನೆ 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 ಪ್ರಾರ್ಥನೆ, ಕೆಲಸ ಬಂದ್ಮೇಲೆ ಬಿಸಿ 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 ಎಂಬುದಾಗಿ ಹೇಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಹೇಳೋದು, ಕೆಲಸ ದೇವರೇ ಕೊಟ್ಟಿದ್ದಾನೆ, ಅದಕ್ಕೆ ಬ್ಯುಸಿ ಆಗಿದ್ದೇವೆ ಎಂಬುದಾಗಿ. ಹಾಗಾದ್ರೆ ದೇವ್ರು ನಿನಗೆ ಕೆಲಸ ಕೊಟ್ಟು ನಿನ್ನನ್ನ ಬ್ಯುಸಿ ಮಾಡಿ ನಿನ್ನನ್ನ ದೇವರಿಂದ ದೂರ ಮಾಡುವಂತ ಉದ್ದೇಶದಿಂದ ದೇವ್ರ ಕೆಲಸ ಕೊಟ್ಟ? ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲೇನು ಜವಾಬ್ದಾರಿ ಇರಲಿಲ್ಲ, ಯಾಕೆ ಮತ್ತೆ ಪ್ರಾರ್ಥನೆ ಮಾಡಿದ ದೇವರೇ ಒಂದ್ ಮಗು ಕೊಡು ಎಂಬುದಾಗಿ, 2 ಮಗು ಕೊಡು ಎಂಬುದಾಗಿ, ಬಿಸ್ನೆಸ್ ಕೊಡು ಎಂಬುದಾಗಿ ಕೊಟ್ಟ ಮೇಲೆ ಈಗ ಬಿಸಿ ಬಿಸಿ ಬಿಸಿ. ಆಮೇನ್, ಹಲ್ಲೆಲೂಯಾ. ನನ್ನ ಯೇಸುವನ್ನ ಹಿಂಬಾಲಿಸುವುದರಿಂದ ನಿನ್ನ ಜೀವಿತದಲ್ಲಿ ಏನಿದೆ, ನಿನ್ನ ಜೀವಿತದಲ್ಲಿ ಆಶೀರ್ವಾದವಿದೆ, ನಿನ್ನ ಜೀವಿತದಲ್ಲಿ ಕರ್ತನ ಅಭಿಷೇಕ ನಿನ್ನನ್ನ ಹಿಂಬಾಲಿಸುವಂತದ್ದಾಗಿದೆ. ಆಮೇನ್. ಎಷ್ಟು ನನಗೆ ಆಶೀರ್ವಾದ ಆಗ್ತಾ ಇದ್ದಾರೆ. ಎಲಿಯನ ಕಾಲದಲ್ಲಿ ನೀವು ನೋಡುವುದಾಗಿದ್ರೆ ಆ ದೇಶ ಒಂದು ಸಮಯ ದೇವರ ಜನರಿಂದ ತುಂಬಿರುವಂತ ದೇಶ. ಒಬ್ಬ ದುಷ್ಟ ಅರಸ ಒಂದು ತಪ್ಪು ಮಾಡಿ
ಆತನು ಬೇರೆ ದೇಶದ ಹೆಂಡತಿಯನ್ನ ತಂದು, ಆ ಹೆಂಡತಿ ಬರುವಾಗ ಅವಳ ಜೊತೆ ಕೈಯಲ್ಲಿ ತನ್ನ ದೇವರುಗಳನ್ನು ಹಿಡಿದುಕೊಂಡು ಬಂದು, ಅದೇ ದೇವರಿಗೆ ಎದುರಾಗಿ ದೇವರಿಗೆ ಅಸಹ್ಯವಾಗುವಂತೆ ಅನೇಕ ದೇವಾಲಯಗಳನ್ನ ಕಟ್ಟಿ ಅಲ್ಲಿ ಎಲ್ಲಾ ಜನರನ್ನ ದುಷ್ಟರನ್ನಾಗಿ ಮಾಡಿರುವಂತ ಸಂಗತಿಗಳನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಂತ ದುಷ್ಟ ಸಮಯದಲ್ಲಿ ಎಲಿಯ ಎದ್ದು ಹೇಳ್ತಾನೆ, ನಾನು ದೇವರಿಗೋಸ್ಕರ ಜೀವಿಸ್ತೇನೆ, ದೇವರಿಗೋಸ್ಕರ ಉರಿತೇನೆ. ಆತನು ಹೇಳ್ತಾನೆ, ಯೆಹೋವನೇ ದೇವರು ಎಂಬುದಾಗಿ. ಅಲ್ಲಿರುವಂತ ಜನರಿಗೆ ಹೇಳ್ತಾನೆ, ಎಷ್ಟು ದಿನ ನೀವು ಎರಡು ಮನಸ್ಸುಳ್ಳವರಾಗಿರ್ತೀರಿ, ಈ ಕಡೆ ಅದನ್ನೂ ದೇವರಂತೇರಿ ಇದನ್ನೂ ದೇವರಂತೇರಿ, ನಿಮಗೆ ಯೆಹೋವನು ದೇವರೇ ಆಗಿದ್ದಾನೆ ಅನ್ನೋದನ್ನ ತೋರಿಸ್ತೇನೆ, ಬನ್ರಿ ಕರ್ಮೆಲ್ ಬೆಟ್ಟಕ್ಕೆ ಹೋಗೋಣ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಈ ದಿನ ನಾವು ಹೊರಗಡೆ ಸ್ಥಿತಿ ಏನಿದೆ ಅದನ್ನ ನೋಡಬಾರ್ದು, ನನ್ನ ದೇವರು ಎಂತವನಾಗಿದ್ದಾನೆ ಅದನ್ನ ನಾವು ನೋಡಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಂತ ದುಷ್ಟತನ ಅಂತಂದ್ರೆ, ಅವನ ತಪ್ಪಿಗೆ 3.5 ವರ್ಷ ಕಾಲ ಮಳೆನೇ ಬರಲಿಲ್ಲ ಅವನ ಕಾಲದಲ್ಲಿ. ಆದ್ರೆ 3.5 ವರ್ಷಗಳವರೆಗೂ ಯಾರೆಲ್ಲ ದೇವರನ್ನ ಹಾತ್ಕೊಂಡಿದ್ರೋ ಅವರ ಜೀವಿತದಲ್ಲಿ ಅದ್ಭುತಗಳನ್ನ, ಅವ್ರ ಜೀವಿತಗಳಲ್ಲಿ ಮಹತ್ವ ಕಾರ್ಯಗಳನ್ನ, ಅವರಿಗೆ ನೀರು ಕಡಿಮೆ ಆಗಲಿಲ್ಲ, ಆಹಾರ ಕಡಿಮೆ ಆಗಲಿಲ್ಲ. ಯಾಕಂದ್ರೆ ದೇವರು ತಾನೇ ಅವರನ್ನ ಪೋಷಿಸ್ತಾನೆ. ಈ ದಿನ ಕೂಡ ಹೊರಗಡೆ ಪರಿಸ್ಥಿತಿ ನನ್ನನ್ನ ಬದಲಾಯಿಸಬಾರ್ದು. ನಮ್ಮ ಪರಿಸ್ಥಿತಿಗಳು ನಮ್ಮನ್ನ ದೇವರಿಂದ ದೂರ ಅಲ್ಲ, ದೇವರ ಹತ್ತಿರ ಮಾಡುವಂತವುಗಳಾಗಬೇಕು. ಆಮೇಲೆ ದಿನ ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ. ಮತ್ತು ನಾವು ಸ್ವಲ್ಪ ಸಮಯ ದೇವರೇ, ಹೌದಪ್ಪ, ನಿನ್ನನ್ನು ಹಿಂಬಾಲಿಸುವಂತ ದೇವ ಜನರು ಅವರು ಕೆಳಗಡೆ ಆಗಲಿಲ್ಲ, ಅವ್ರ ಮೇಲೆ ಹೋಗುವುದನ್ನು ನಾವು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್.